ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಕ್ಚುಲಿ ಇದು ನನ್ನ ಫಸ್ಟ್ ಯೂಟ್ಯೂಬ್ ಬ್ಲಾಗು. ನಾವಿವತ್ತು ಟ್ರಿಪ್ ಹೋಗ್ತಾ ಇದ್ದೀವಿ, ನಾನು ಮತ್ತೆ ನನ್ನ ಹಸ್ಬೆಂಡ್. ನಾವಿವತ್ತು ಚಿಕ್ಕಮಂಗ್ಳೂರ್ಗೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಮೇನ್ ಇಂಟೆನ್ಷನು ತರೀಕೆರೆಗೆ ಹೋಗ್ಬೇಕು ಅಂತ. ತರೀಕೆರೆಯಲ್ಲಿ ಒಂದು ಸ್ಟಾಪ್ ಕೊಟ್ಬಿಟ್ಟು ಅಲ್ಲಿಂದ ಚಿಕ್ಕಮಂಗ್ಳೂರ್ಗೆ ಹೋಗ್ತೀವಿ. ತರೀಕೆರೆಯಲ್ಲಿ ಎಲ್ಲೂ ಹೋಗ್ತೀವಿ ಅಂತ ಹೇಳ್ತೀನಿ, ವೆಯ್ಟ್ ಮಾಡಿ. ಆ್ಯಕ್ಚುಲಿ ನಾವು ಹೋಗ್ತಿರೋ ಪ್ಲೇಸ್ ಇದೆಯಲ್ಲ, ಫಸ್ಟ್ ಪ್ಲೇಸು ಇದು ನಮ್ಮ ಐಕಾನಿಕ್ ಪ್ಲೇಸ್ ಅಂತ ಹೇಳ್ಬೋದು. ಮದುವೆಗೂ ಮುಂಚೆ ನಾವು ಹೋಗಿದ್ವಿ, ಮದುವೆ ಆದಮೇಲೆ ಬಂದು ಹೋಗ್ಬೇಕು ಅಂತ ಅಂದ್ಕೊಂಡಿದ್ವಿ. ಸೊ ಹೇಳ್ಕೊಂಡಿದ್ದಾಗಿತ್ತು, ಹಾಗಾಗಿ ಹೋಗ್ತಾ ಇರೋದು. ಇದೊಂಥರ ನಮಗೆ ಡಿವೈನ್ ಪ್ಲೇಸ್, ಮೋಸ್ಟ್ ಡಿವೈನ್ ಪ್ಲೇಸ್ ಅಂತಲೇ ಹೇಳ್ಬೋದು. ತೋರಿಸ್ತೀನಿ ಹೇಗಿದೆ ಅಂತ ಟೆಂಪಲ್. ಸೊ ಇದೇ ಪ್ಲೇಸು ನೋಡಿ, ತರೀಕೆರೆಯಲ್ಲಿರುವಂತಹ ಅಮೃತಪುರದ ಅಮೃತೇಶ್ವರ ದೇವಸ್ಥಾನ. ಇದು 1196ರಲ್ಲಿ ಹೊಯ್ಸಳ ರಾಜರ ಆಳ್ವಿಕೆಯಲ್ಲಿ ನಿರ್ಮಾಣವಾದಂತಹ ದೇವಸ್ಥಾನ. ಇಲ್ಲಿನ ಆರ್ಕಿಟೆಕ್ಚರ್ ನೋಡ್ಬೋದು ನೀವು, ಎಂಟೈರ್ ಕಲ್ಲಿಂದ ಕೆತ್ತಿದ್ದಾರೆ. ಇನ್ ಡೀಟೇಲಿಂಗ್ ವರ್ಕ್ ಆಗಿದೆ. ಪ್ರತಿಯೊಂದು ಕೆತ್ತನೆ ಕೂಡ ಮೈನ್ಯೂಟ್ ಡೀಟೇಲ್ಸಿಂದ ತುಂಬಿದೆ. ಸೊ ದೇವ್ರ ದರ್ಶನ ಎಲ್ಲ ಮುಗೀತು. ನಾವಿವಾಗ ತರೀಕೆರೆಯಿಂದ ಚಿಕ್ಕಮಗಳೂರು ಕಡೆ ಹೋಗ್ತಾ ಇದ್ದೀವಿ. ಇವಾಗ 11:30 ಆಗಿದೆ. ಸೊ 1.5 hour ಬೇಕಂತ ತೋರಿಸ್ತಾ ಇದೆ. ನೋಡೋಣ ಎಷ್ಟೊತ್ತು ಬೇಕಾಗುತ್ತೆ ಅಂತ. ಚಿಕ್ಕಮಂಗ್ಳೂರು ಸಿಟಿ ರೀಚ್ ಆದ್ವಿ. ನಾವು ಹೋಗ್ತಿದ್ದಾಗೇ ತುಂಬ ಹೊಟ್ಟೆ ಹಸು ಆಗ್ತಿತ್ತು. ಸೊ ಅಲ್ಲೇ ಒಂದು ಸ್ಟಾಪ್ ಕೊಟ್ಟು ನಮ್ಮ ಮಧ್ಯಾಹ್ನದ ಊಟನ ಮುಗಿಸಿ ಹಾಗೆಯೇ ಸಿಟಿನ ಒಂದು ರೌಂಡ್ ಸುತ್ಕೊಂಡು ಬಂದು ಎಕ್ಸ್ಪ್ಲೋರ್ ಮಾಡಿದ್ವಿ. ಅಷ್ಟರಲ್ಲೇ ಸಂಜೆ ಆಗಿತ್ತು. ಸೊ ರೂಮ್ಗೆ ಹೋಗಿ ಸ್ಟೇ ಆದ್ವಿ. ಹಾಗೆ ಡಿನ್ನರು ಮುಗಿಸಿದ್ವಿ ಆಚೆ ಬಂದು. ಸೊ ಇದು ನೆಕ್ಸ್ಟ್ ಡೇ ಮಾರ್ನಿಂಗು ರೆಡಿಯಾಗಿ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಮಧ್ಯೆ ನಾವು ಬ್ರೇಕ್ಫಾಸ್ಟ್ನ ಮುಗಿಸ್ಕೊಂಡು ಹೋಗ್ಬಿಟ್ವಿ, ಮತ್ತು ಸಿಗುತ್ತೋ ಇಲ್ಲೋ ಅಂತ ಗ್ಯಾರಂಟಿ ಇರಲಿಲ್ಲ. ಸೊ ಹಾಗೆ ಒಂದು ಕಾಫಿನ ಕುಡಿದ್ವಿ. ಚಿಕ್ಕಮಂಗ್ಳೂರಿಗೆ ಬಂದು ಕಾಫಿ ಕುಡಿದಿದ್ರೆ ಆಗುತ್ತಾ? ಹಾಯ್, ಗುಡ್ ಮಾರ್ನಿಂಗ್. ಸೊ ನಾವು ಇವಾಗ ಬ್ರೇಕ್ಫಾಸ್ಟ್ ಮುಗಿಸಿ ಮುಳ್ಳಯ್ಯನಗಿರಿಗೆ ಹೋಗ್ತಾ ಇದ್ದೀವಿ. ಸೊ ಜರ್ನಿ ಸ್ಟಾರ್ಟ್ ಮಾಡಿದ್ದೀವಿ. ನಾವಿರೋ ಸ್ಟೇಯಿಂದ ಮುಳ್ಳಯ್ಯನಗಿರಿಗೆ 1 hour ಆಗುತ್ತೆ. ಸೊ ಹೋಗ್ತಾ ಇದ್ದೀವಿ. ಮಧ್ಯೆ ಒಂದು ಚೆಕ್ ಪೋಸ್ಟ್ ಬರುತ್ತೆ. ಸೊ ನಾವು ಮುಂಚೆನೇ ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡಿರ್ಬೇಕಾಗತ್ತೆ. ಇ ಪಾಸ್ ಅಂತ ಹೇಳ್ತಾರೆ. ಅಲ್ಲಿ ನಾವು ಮುಳ್ಳಯ್ಯನಗಿರಿ, ಬಾಬಾ ಬುಡನ್ಗಿರಿ ಮತ್ತು ಜರಿ ಫಾಲ್ಸ್ನ ಕವರ್ ಮಾಡ್ಬೋದು. ಆ್ಯಕ್ಚುಲಿ ಇದು ಮುಳ್ಳಯ್ಯನಗಿರಿ ಬೆಟ್ಟ ದೂರದಲ್ಲಿ ಕಾಣ್ತಾ ಇದೆಯಲ್ಲ, ಮೇಲೆಲ್ಲ ಫಾಗ್ ಇದೆ ನೋಡಿ, ಸಖತ್ತಾಗಿದೆ ರೂಟ್ ಮಾತ್ರ. ಮುಳ್ಳಯ್ಯನಗಿರಿ ಹೋಗೋ ರೂಟಲ್ಲಿ ಈ ಥರ ಚೆಕ್ ಪೋಸ್ಟ್ ಸಿಗುತ್ತೆ. ನಾವು ಆಲ್ರೆಡಿ ಆನ್ಲೈನ್ ಬುಕ್ಕಿಂಗ್ ಮಾಡ್ಕೊಂಡಿರ್ಬೇಕಾಗತ್ತೆ. ಸೊ ಅದನ್ನು ಚೆಕ್ ಮಾಡಿ ವೆರಿಫೈ ಮಾಡಿ ನಿಮಗೆ ನೆಕ್ಸ್ಟ್ ಬಿಡ್ತಾರೆ. ನಮಗಿಲ್ಲಿ ಫಸ್ಟ್ ಸಿಗೋದೆ ಸೀತಾಳಯ್ಯನಗಿರಿ. ಇಲ್ಲಿ ನಾವು ಕಾರ್ ಪಾರ್ಕ್ ಮಾಡಿ ಹೋಗಬೇಕು. ಇಲ್ಲಿ ಸ್ವಲ್ಪ ಟ್ರಾಫಿಕ್ ಇತ್ತು, ಅಂದರೆ ಕಾರೆಲ್ಲ ಜಾಮ್ ಆಗಿತ್ತು. ಹೋಗೋರಿಗೆ ಬರೋರಿಗೆ ಜಾಗ ಇರಲಿಲ್ಲ ಅಷ್ಟೇ. ಅಲ್ಲಿಂದ ಇವಾಗ ನಾವು ಜೀಪಲ್ಲಿ ಹೋಗ್ತಾ ಇದ್ದೀವಿ. ನಾವು ಮುಳ್ಳಯ್ಯನಗಿರಿ ಹೋಗಿ ಬಂದ್ವಿ. ವೆದರ್ ಮಾತ್ರ ಅಲ್ಟಿ ಆಗಿದೆ. ನೀವು ಕೆಳಗಡೆ ಬಂದರೆ ಫುಲ್ ಬಿಸಿಲಿದೆ. ಅಂದರೆ ಕೆಳಗಡೆಗೂ ಮೇಲ್ಗಡೆಗೂ ಸಿಕ್ಕಾಪಟ್ಟೆ ಡಿಫ್ರೆನ್ಸು. ನೀವು ಕೆಳಗಡೆ ನೋಡಿಬಿಟ್ರೆ ಫುಲ್ ಬಿಸಿಲು, ಮೇಲ್ಗಡೆ ಫುಲ್ ಫಾಗಿ ವೆದರು, ಚಳಿ, ಗಾಳಿ. ಇಟ್ಸ್ ಸೋ ಗುಡ್. ಪುಣ್ಯಕ್ಕೆ ನಾನು ಕೋಟ್ ಹಾಕ್ಕೊಂಡು ಹೋಗಿದ್ದೆ, ಬದ್ಕೊಂಡೆ. ಅದು ತೆಳು ಕೋಟು, ಏನೋ ಮ್ಯಾನೇಜಬಲ್ ಆಯಿತು, ಪರವಾಗಿಲ್ಲ. ಕೋಟ್ ಅಂತೂ ತೆಗಿಲೇ ಇಲ್ಲ ನಾನು, ಅಷ್ಟು ಫಾಗಿ ವೆದರು. ನನಗಂತೂ ಕಿವಿ ಎಲ್ಲ ನೋವು ಬಂದೋಯ್ತು ಗಾಳಿಯಿಂದ. ಸೊ ಯಾರಿಗಾರು ಶೀತ ಬಾಡಿ ಆದರೆ ಕಾಟನ್ ಇಟ್ಕೊಂಡು ಹೋಗಿರಿ ಸೇಫ್ಟಿಗೆ, ಇಲ್ಲಾಂದರೆ ನಂತರನೇ ಕಿವಿ ನೋವು ಬಂದುಬಿಡತ್ತೆ. ಇವಾಗ ಇಲ್ಲಿ ಮಳೆ ಇಲ್ಲ ಆಯಿತಾ. ಸೊ ಇನ್ನೇನಾದ್ರು ಮಳೆ ಬಂದುಬಿಟ್ರೆ ಅಲ್ಲಿ ವೆದರ್ ಹೇಗಿರುತ್ತೆ ಅಂತ. ಮಳೆ ಇಲ್ಲದೇ ಅಷ್ಟು ಫಾಗು, ಚಳಿ ಇದೆ. ಇನ್ನು ಮಳೆ ಬಂದಾಗ ಒಂದ್ಸಲ ನೋಡಬೇಕು. ಇನ್ನು ರೋಡ್ ಬಗ್ಗೆ ಹೇಳೋದಾದರೆ ಇಲ್ಲಿ ರೋಡ್ ಅಂತೂ ಸಖತ್ತಾಗಿದೆ ಅಂತ ಅಲ್ಲ, ಓಕೆ ಮ್ಯಾನೇಜಬಲ್ ಆಗಿದೆ. ಮತ್ತು ಚಿಕ್ಕ ರೋಡು, ಮ್ಯಾನೇಜ್ ಮಾಡ್ಬೋದು, ಹಾಗಿದೆ ರೋಡು ಅಷ್ಟೇ. ಈಗ ಬಿಸಿಲಿದೆ. ಸೊ ನೆಕ್ಸ್ಟ್ ನಾವು ಹೋಗ್ತಿರೋ ಪ್ಲೇಸ್ ಬಂದು ಬಾಬಾ ಬುಡನ್ಗಿರಿ. ನೋಡೋಣ ಅದು ಹೇಗಿದೆ ಅಂತ. ಮುಳ್ಳಯ್ಯನಗಿರಿಯಲ್ಲಿ ತೆಕ್ಕೊಂಡಂಥ ಕ್ಲಿಪ್ಸ್ನೆಲ್ಲ ಅಟ್ಯಾಚ್ ಮಾಡಿರ್ತೀನಿ ನೋಡಿ. ಆನ್ ದ ವೇ ನಾವು ಡೌನ್ ಬರುವಾಗ ಜೋಳ ತೊಗೊಂಡ್ವಿ, ಬಿಸಿ ಬಿಸಿಯಾಗಿ ವೆದರ್ ಜೊತೆ ಚೆನ್ನಾಗಿತ್ತು. ಹಾಗೆ ವಾಪಸ್ ಬರ್ತಾ ಇದ್ದೀವಿ. ಮುಳ್ಳಯ್ಯನಗಿರಿಲೇನೋ ಫುಲ್ಲು ಫಾಗಿ ವೆದರ್ ಇತ್ತು. ಇವಾಗ ನೋಡಬೇಕು ಬಾಬಾ ಬುಡನ್ಗಿರಿಗೆ ಹೋದ್ಮೇಲೆ ಹೇಗಿರುತ್ತೆ ವೆದರು ಅಂತ. ಈಗ ಆನ್ ದ ವೇ ರೂಟ್ ಅಂತೂ ಫುಲ್ ಬಿಸಿಲಿದೆ. ಅಂದರೆ ಹೇಗೆ ಯೂಶ್ವಲ್ ಆಗಿ ಬಿಸಿಲಿದೆ ಹಾಗೇ ಮಳೆ ಇಲ್ವಲ್ಲ. ಸೊ ಇನ್ನೂ ಸ್ವಲ್ಪ ಜಾಸ್ತಿ ಬಿಸಿಲು ಅಂತಲೇ ಅನ್ನಿಸ್ತಾ ಇದೆ. ನಾವು ವೀಕ್ ಡೇಸಲ್ಲಿ ಬಂದಿರೋದ್ರಿಂದ ಸ್ವಲ್ಪ ಟ್ರಾಫಿಕ್ ಇರಲಿಲ್ಲ, ಅಂದರೆ ರಶ್ ಕಮ್ಮಿ ಇತ್ತು.
ಸೀತಾಳಯ್ಯನಗಿರಿ ಅಂತ ಇದೆ, ಅಲ್ಲಿಂದ ನಾವು ಜೀಪ್ ಮಾಡಿಸ್ಕೊಂಡು ಹೋಗಬೇಕು. ಅಲ್ಲಿ 200 ರುಪೀಸ್ ತೊಗೊತಾರೆ ಪರ್ ಜೀಪಿಗೆ. ಶೇರಿಂಗಲ್ಲಿ ಹೋದರೆ ನಿಮಗೆ ಕಮ್ಮಿ ಆಗುತ್ತೆ. ಸೊ 1 ಮೇಗೆ 200, ಬರುವಾಗ ಮತ್ತೆ 200 ಕೊಡಬೇಕು. ಸೊ ಶೇರಿಂಗಲ್ಲಿ ಬರ್ಬೋದು ನೀವು. ಟ್ರಾಫಿಕ್ ಅಂತ ಬಂದರೆ ಅಲ್ಲಿ ಸ್ವಲ್ಪ ನಮಗೆ ಹೋಗುವಾಗ ಸ್ವಲ್ಪ ಟ್ರಾಫಿಕ್ ಅಂತ ಅನ್ನಿಸ್ತು. ಅಲ್ಲಿ ಪಾರ್ಕಿಂಗ್ಗೆ ಸ್ವಲ್ಪ ಕಷ್ಟ ಆದ್ರಿಂದ ಸ್ವಲ್ಪ ಟ್ರಾಫಿಕ್ ಅಂತ ಅನ್ನಿಸ್ತು. ಇಲ್ಲಾಂದರೆ ಪರವಾಗಿಲ್ಲ, ಅಷ್ಟೊಂದು ಟ್ರಾಫಿಕ್ ಇರಲಿಲ್ಲ. ನೀವೇನಾದ್ರು ಪ್ಲ್ಯಾನ್ ಮಾಡೋದಾದರೆ ವೀಕ್ಡೇಸಲ್ಲೇ ಬರೋಕ್ಕೆ ಟ್ರೈ ಮಾಡಿ. ವೀಕೆಂಡಲ್ಲಿ ತುಂಬ ರಶ್ ಇರುತ್ತೆ, ಇದು ಪಾರ್ಕಿಂಗಿಗೆಲ್ಲ ತುಂಬ ಕಷ್ಟ ಆಗುತ್ತೆ. ನೀವಲ್ಲಿ ಟ್ರೆಕ್ ಕೂಡ ಮಾಡ್ಕೊಂಡು ಹೋಗ್ಬೋದು. ಅಂದರೆ ಟ್ರೆಕ್ ರೂಟ್ ಬೇರೆ ಇದೆ ಮತ್ತು ಜೀಪ್ ರೂಟ್ ಬೇರೆ ಇದೆ. ಜೀಪ್ ರೂಟಲ್ಲೂ ನಡ್ಕೊಂಡು ಹೋಗ್ಬೋದು, ತುಂಬ ಜನ ನಡ್ಕೊಂಡು ಹೋಗ್ತಿದ್ರು. ಬಟ್ ಟ್ರೆಕ್ಕಿಂಗ್ ಪ್ಲೇಸ್ ಏನಿದೆ, ಲೈಕ್ ಗುಡ್ಡ ಥರ ಏನಿದೆ, ಅಲ್ಲಿ ಹೋದರೆ ಇನ್ನೂ ಚೆನ್ನಾಗಿರುತ್ತೆ. ಸೊ ಯಾರು ಟ್ರೆಕ್ಕಿಂಗ್ ಇಷ್ಟಪಡ್ತೀರಾ ನೀವು ಟ್ರೆಕ್ಕಿಂಗಲ್ಲಿ ನಡ್ಕೊಂಡು ಹೋಗ್ಬೋದು, ಚೆನ್ನಾಗಿದೆ. ನಾವು ಬಾಬಾ ಬುಡನ್ಗಿರಿ ಹೋಗ್ತಾ ಇದ್ದೀವಿ. ಬಾಬಾ ಬುಡನ್ಗಿರಿಗೆ ಹೋಗೋ ರೋಡಲ್ಲಿ ನಿಮಗೆ ಜರಿ ಫಾಲ್ಸ್ ಅಂತ ಸಿಗುತ್ತೆ. ಸೊ ನಿಮಗೆ ಅಲ್ಲಿ ಜೀಪಲ್ಲಿ ಕರ್ಕೊಂಡು ಹೋಗ್ತಾರೆ. ಪರ್ ಜೀಪು ನಿಮಗೆ 800 ರುಪೀಸ್ ಆಗುತ್ತೆ. 1 ಜೀಪಿಗೆ 5 ಜನನ ತುಂಬ್ತಾರೆ. ನೀವು ಶೇರಿಂಗಲ್ಲಿ ಹೋದರೆ ಸ್ವಲ್ಪ ಕಮ್ಮಿ ಆಗುತ್ತೆ. ನಾವು ಕೂಡ ಶೇರಿಂಗಲ್ಲೇ ಹೋದ್ವಿ. ನಿಮಗೆ ಪ್ರೈವೇಸಿ ಬೇಕಂದರೆ ನೀವು ಸಿಂಗಲ್ ತೊಗೊಂಡು ಹೋಗ್ಬೋದು. ಸೊ ಅಲ್ಲಿಗೆ ಹೋಗೋ ರೋಡ್ ಮಾತ್ರ ಅಲ್ಟಿ ಇದೆ. ಫುಲ್ಲು ಗುಡ್ಡದಲ್ಲಿರೋ ರೋಡ್ ಅಂತ ಹೇಳ್ಬೋದು. ಫುಲ್ಲು ಅಪ್ ಆ್ಯಂಡ್ ಡೌನ್ಸು, ಕಲ್ಲು. ಜೀಪವ್ರು ಸಖತ್ತಾಗಿ ಡ್ರೈವ್ ಮಾಡ್ತಾರೆ. ಹ್ಯಾಟ್ಸ್ ಆಫ್ ಹೇಳಬೇಕು ಅವರಿಗೆ, ಡ್ರೈವರ್ಗೆ. ಸೊ ನೀವು ಸಮ್ಮರಲ್ಲಿ ಅಥವಾ ಈಗ ಬಿಸಿಲಿರೋದ್ರಿಂದ ಜಾಸ್ತಿ ನೀರಿಲ್ಲ ಜರಿ ಫಾಲ್ಸಲ್ಲಿ, ತುಂಬ ಕಮ್ಮಿ ಇದೆ. ನೀವು ಜೀಪ್ ರೈಡ್ನ ಎಂಜಾಯ್ ಮಾಡಬೇಕಂತಿದ್ರೆ ಮಾತ್ರ ಹೋಗಿ. ಫಾಲ್ಸ್ ನೋಡಬೇಕಂತಿದ್ರೆ ವೇಸ್ಟ್, ಅದು ನೀರಿಲ್ಲ. ಸೊ 1 ಟೈಮ್ ವಿಸಿಟ್ ಅಂತ ಹೇಳ್ಬೋದು ಅಷ್ಟೇ. ಸೊ ನಾನು ಹೇಳಿದ್ನಲ್ಲ, ಇದೇ ರೂಟು ಹೇಗಿದೆ ಅಂತ ನೋಡಿ. ಲೈಕ್ ಗುಡ್ಡ ಕಳೆದು ಮಾಡಿರೋ ರೋಡ್ ಅನಿಸುತ್ತೆ ನೋಡಿರೋದು. ಇವಾಗ ಓಕೆ, ಮಳೆ ಬಂದಾಗ ತುಂಬ ಕಷ್ಟ ಆಗುತ್ತೆ ನೋಡಿ. ನನಗಂತೂ ಭಯನೇ ಆಗ್ತಿತ್ತು, ಎಲ್ಲಿ ಜೀಪು ಬಿದ್ದುಬಿಡುತ್ತೇನೋ ಅಂತ. ಸೊ ಈ ಥರ ಎದ್ದು ಬರ್ತಾ ಇರುತ್ತೆ ಜೀಪ್ಗಳು. ಸೊ ಕೇರ್ಫುಲ್ಲಾಗಿ ಹೋಗಬೇಕು. ಸೊ ನಾವಿಲ್ಲಿ ಹೋಗ್ತಾ ಇದ್ದೀವಿ ಬಾಬಾ ಬುಡನ್ಗಿರಿಗೆ. ಇದು ಹೋಗ್ತಾನೇ ಇದೆ, ಅಂದರೆ ಮೇಲೆ 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 ರೋಡು. ಈ ಫುಲ್ ಹಿಲ್ಸ್ ಇದೆ, ನೋಡ್ಬೋದು ನೀವು ಎಷ್ಟು ಅಪ್ಪಲ್ಲಿದ್ದೀವಿ ನಾವು ಅಂತ. ಫುಲ್ ಅಪ್ಪಲ್ಲಿ ಬಂದಿದ್ದೀವಿ. ರೋಡ್ ಮಾತ್ರ ಫುಲ್ಲು ಕರ್ವಿ. ಸ್ವಲ್ಪ ಎಚ್ಚರಿಕೆಯಿಂದ ಬರಬೇಕಿಲ್ಲಿ. ಇದೇ ನೋಡಿ ಬಾಬಾ ಬುಡನ್ಗಿರಿ. ಆ್ಯಕ್ಚುಲಿ ಇಲ್ಲಿ ಒಳಗಡೆ ಮೊಬೈಲ್ ಅಲೋ ಇರಲಿಲ್ಲ, ಸೊ ಏನೂ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ಆಮೇಲೆ ನನಗೆ ಮರ್ತೋಯ್ತು ವೀಡಿಯೋ ಮಾಡಲಿಕ್ಕೆ. ನನ್ನ ಫಸ್ಟ್ ಬ್ಲಾಗ್ ಅಲ್ವಾ, ಸೊ ನನಗಿನ್ನೂ ಅಭ್ಯಾಸ ಆಗಬೇಕು. ಸೊ ನಮಗೆ ಹಸಿವಾಗ್ತಿದೆ ಅಂತ ನಾವಲ್ಲೇ ಸ್ವಲ್ಪ ಸ್ನ್ಯಾಕ್ಸ್ ತಿಂದ್ಬಿಟ್ಟು ನೆಕ್ಸ್ಟ್ ಹೋಗ್ತಾ ಇದ್ದೀವಿ. ಹೋಗುವಾಗ ನಮ್ಮ ಎದುರುಗಡೆ ಒಂದು ಆಟೋ ಕಾಣಿಸ್ತು. ಲೈನ್ಸ್ ನೋಡಿ ಹೇಗಿದೆ ಅಂತ. ಬಾಬಾ ಬುಡನ್ಗಿರಿ ರೀಚ್ ಆದ್ವಿ, ನೋಡ್ಕೊಂಡು ಬಂದ್ವಿ. ಹಾಗೆಯೇ ಲೈಟಾಗಿ ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡು ಇವಾಗ ವಾಪಸ್ ಹೋಗ್ತಾ ಇದ್ದೀವಿ. ಬರುವಾಗ ಫುಲ್ ಅಪ್ಪು, ಇವಾಗ ಫುಲ್ ಡೌನು. ತೋರಿಸ್ತೀನಿ ರೀ ರೋಡು ಯಾವ ಥರ ಇದೆ ಅಂತ. ಕೆಳಗೆ ಕಾಣ್ತಾ ಇದೆಯಲ್ಲ ರೋಡು, ನಾವು ಅಲ್ಲಿಗೆ ಹೋಗ್ಬೇಕು. ಇವಾಗ ಫುಲ್ ನ್ಯಾರೋ ಡೌನ್ ಇದೆ. ರಿಟರ್ನ್ ಬರುವಾಗ ನಮಗೆ ಹೊನ್ನಮ್ಮನ ಹಳ್ಳ ಅಂತ ಒಂದು ಪ್ಲೇಸ್ ಸಿಗುತ್ತೆ. ಅದನ್ನು ವಿಸಿಟ್ ಮಾಡಿ ನೆಕ್ಸ್ಟು ನಾವು ಸಿರಿ ರೆಸಾರ್ಟ್ ಕಡೆ ಹೋಗ್ತಾ ಇದ್ದೀವಿ. ಇಲ್ಲೂ ಒಂದು ವಿಸಿಟ್ ಮಾಡಿ ಅಲ್ಲಿರೋ ಬಾತುಕೋಳಿಗಳಿಗೆಲ್ಲ ಒಂದು ಹಾಯ್ ಹೇಳಿ ಇಲ್ಲಿ ಫೇಮಸ್ ಆಗಿರುವಂತಹ ಕಾಫಿ ಸಾಫ್ಟಿ ತಿಂದ್ವಿ. ಸೊ ಇದು ಚೆನ್ನಾಗಿತ್ತು, ಒಂದು ಸಲ ಟ್ರೈ ಮಾಡ್ಬೋದು. ನೆಕ್ಸ್ಟು ನಾವು ಸಿಟಿ ರೀಚ್ ಆಗಿ ಅಲ್ಲಿ ಲಂಚ್ ಮುಗಿಸ್ಕೊಂಡು ನೆಕ್ಸ್ಟ್ ಲೊಕೇಶನ್. ನಾವೀಗ ಒಂದೊಳ್ಳೆ ಊಟ ಮಾಡಿಬಿಟ್ಟು ಬೀಡ ತಿನ್ಬಿಟ್ಟು ನೋಡಿ ಕೆಂಪಾಗಿದೆ ನಾವಿಗೆಲ್ಲ. ಇವಾಗ ನಾವು ಮೂಡಿಗೆರೆ ಸೈಡ್ ಹೋಗ್ತಾ ಇದ್ದೀವಿ. ನೋಡೋಣ ಅಲ್ಲಿ ಹೋಗಿ ಏನೇನು ಎಕ್ಸ್ಪ್ಲೋರ್ ಮಾಡ್ತೀವಿ ಅಂತ. ಆ್ಯಕ್ಚುಲಿ ಏನು ಗೊತ್ತಾ, ನಾವು ಏನೇನೂ ಪ್ಲ್ಯಾನ್ ಮಾಡಿಲ್ಲ, ಡೈರೆಕ್ಟ್ ಮನೆಯಿಂದ ಬಂದಿದ್ದು ಅಷ್ಟೇ. ಇಲ್ಲಿ ಬಂದಮೇಲೆ ಆ್ಯಕ್ಚುಲಿ ಎಲ್ಲ ಪ್ಲ್ಯಾನ್ ಆಗಿದ್ದು. ಇವಾಗಲೂ ಕೂಡ ಏನೂ ಪ್ಲ್ಯಾನ್ ಇಲ್ಲ. ಇವಾಗ ನಾವು ಮೂಡಿಗೆರೆ ಸೈಡಲ್ಲಿ ಹೋಗ್ತಾ ಇದ್ದೀವಿ. ನೋಡೋಣ ಅಲ್ಲಿ ಹೋಗಿ ಏನೇನು ಎಕ್ಸ್ಪ್ಲೋರ್ ಮಾಡ್ತೀವಿ ಅಂತ. ಮೇಯ್ನಾಗಿ ಏನು ಗೊತ್ತಾ, ನಾನು ಮಳೆ ಬರಲಿ ಅಂತ ತುಂಬ ಬೇಡ್ಕೊಂಡಿದ್ದೆ. ಮಳೆ ಕೂಡ ಬರ್ತಾ ಇದೆ ಇವಾಗ, ತುಂಬ ಖುಷಿ ಆಗ್ತಾ ಇದೆ. ತೋರಿಸ್ತೀನಿ ಸೀನಿಕ್ ವೇವ್ ಹೇಗಿದೆ ಅಂತ. ಇಲ್ಲಿ ಕಾಫಿ ಎಸ್ಟೇಟ್ ಇದೆ, ಮಧ್ಯ ಪೆಪ್ಪರ್ ಕೂಡ ಇದೆ. ಅಂದರೆ 2 ಒಟ್ಟಿಗೆ ಬೆಳೆಸಿದ್ದಾರೆ, ಆ ಥರ ತೋರಿಸ್ತೀನಿ. ಆ್ಯಕ್ಚುಲಿ ಏನಾಯ್ತು ಗೊತ್ತಾ, ನಾವು ಮೂಡಿಗೆರೆಗೆ ಹೋದ್ವಿ ಪ್ಲೇಸಸ್ ಎಕ್ಸ್ಪ್ಲೋರ್ ಮಾಡೋಣ ಅಂತ. ಬಟ್ ಅಲ್ಲಿ ಹೋದ್ಮೇಲೆ ನಮಗೆ ಪ್ಲ್ಯಾನ್ ಚೇಂಜ್ ಮಾಡಬೇಕಾಗಿ ಬಂತು. ನಾನು ಮೊದಲೇ ಹೇಳಿರುವಾಗೆ ನಾವೇನು ಪ್ಲ್ಯಾನ್ ಕೂಡ ಮಾಡಿರಲಿಲ್ಲ. ಸೊ ಪ್ಲ್ಯಾನ್ ಚೇಂಜ್ ಆಗ್ತಾ ಇರುತ್ತೆ, ಇಟ್ಸ್ ನಾರ್ಮಲ್. ಸೊ ಅಲ್ಲಿಂದ ನಾವು ಹೊರನಾಡು ಕಡೆ ಹೊರಟ್ವಿ.
ಅರೌಂಡ್ 85 ಕಿಲೋಮೀಟರ್ಸ್ ಆಗುತ್ತೆ. ಸೊ ಈಗ ಕಳ್ಸಕ್ಕೆ ಬಂದಿದ್ದೀವಿ. ಕಳ್ಸದಿಂದ ಹೊರನಾಡು 7 ಕಿಲೋಮೀಟರ್ ಆಗುತ್ತೆ. ನಾವು ಹೊರನಾಡಿಗೆ ಹೋಗಿ ಸ್ಟೇ ಮಾಡ್ತಾ ಇದ್ದೀವಿ. ಸ್ಟೇ ಮಾಡಿ ನಾಳೆ ಮಾರ್ನಿಂಗು ಅಲ್ಲಿಂದ ಟೆಂಪಲ್ಗೆ ಹೋಗೋಣ ಅಂತ. ಆ್ಯಕ್ಚುಲಿ ನಾವು ಡೈರೆಕ್ಟ್ ಚಿಕ್ಕಮಂಗ್ಳೂರಿಂದ ಹೊರನಾಡಿಗೆ ಹೋಗ್ಬೋದಿತ್ತು, ಅಂದರೆ ಸ್ವಲ್ಪ ಒಂದು 6 to 7 ಕಿಲೋಮೀಟರ್ಸ್ ಸೇವ್ ಆಗ್ತಿತ್ತು. ಬಟ್ ನಾವು ಮೂಡಿಗೆರೆಗೆ ಹೋದ್ವಲ್ಲ, ಅಲ್ಲಿಂದ ಬರಬೇಕಾಯ್ತು. ಸೊ 7 ಕಿಲೋಮೀಟರ್ಸು ಇನ್ಕ್ರೀಸ್ ಆಯಿತು. ರೋಡ್ ಒಂದು ಸ್ವಲ್ಪನೂ ಚೆನ್ನಾಗಿಲ್ಲ. ಚಾರ್ಮುಡಿ ಘಾಟ್ ಸಿಗುತ್ತೆ ನಿಮಗೆ, ತುಂಬ ಕರ್ವಿ ರೋಡು. ಆ ಕಡೆ ರೋಡೇ ಚೆನ್ನಾಗಿತ್ತು ಅನಿಸುತ್ತೆ. ಅದು ಬಾಳೆಹೊನ್ನೂರು ರೂಟಿಂದ ಬರೋದು. ಮೇ ಬಿ ಅದನ್ನು ವಾಪಸ್ ಹೋಗುವಾಗ ನಾವು ಟ್ರೈ ಮಾಡ್ತೀವೋ ಏನೋ ಗೊತ್ತಿಲ್ಲ. ಅವ್ರ ನೆಕ್ಸ್ಟ್ ಲೊಕೇಶನ್ ಪ್ಲ್ಯಾನ್ ಆದರೂ ಆಯಿತು, ಹೇಳಕ್ಕೆ ಬರಲ್ಲ, ಯಾಕಂದರೆ ನಮ್ಮದು ಅನ್ಪ್ಲ್ಯಾನ್ಡ್ ಅಲ್ವಾ. ಸೊ ಹಾಗೆಯೇ ನಾವು ಹೊರನಾಡು ಸಿಟಿ ಎಂಟರ್ ಆದ್ವಿ. ಇಲ್ಲಿ ಹೋಗುವಾಗ ಪಟಾಕಿ ಹೊಡಿತಿದ್ದಾರೆ ಅನಿಸುತ್ತೆ. ಸೊ ರೋಡೆಲ್ಲ ಸ್ಟಕ್ ಆಗಿತ್ತು. ಅದನ್ನೇ ನೋಡ್ತಾ ಒಂದು 10 ನಿಮಿಷ ನಿಲ್ತ್ವಿ. ಹಾಗೆಯೇ ನಾವು ಬುಕ್ ಮಾಡ್ಕೊಂಡಿದ್ದಂಥ ನಮ್ಮ ರೆಸಾರ್ಟ್ಗೆ ಹೋಗಿ ಫ್ರೆಶ್ ಅಪ್ ಆಗಿ ಸ್ನ್ಯಾಕ್ಸ್ ತಿಂದ್ವಿ. ನಾವಿವಾಗ ರೂಮಿಗೆ ಬಂದು ಫ್ರೆಶ್ ಎಲ್ಲ ಆದ್ವಿ. ಇವಾಗ ಹೊರಗಡೆ ರೆಸಾರ್ಟ್ ಹೇಗಿದೆ ಅಂತ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ ಹೇಗಿದೆ ಅಂತ ತೋರಿಸ್ತೀನಿ. ದಿಸ್ ಈಸ್ ದ ರೆಸಾರ್ಟ್. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂತ. ಟ್ರೆಡಿಷ್ನಲ್ ವೀವಲ್ಲಿದೆ. ಸೊ ಹಾಗೆ ಕತ್ಲಾಯಿತು, ನಾವು ಒಂದು ರೌಂಡ್ ವಾಕ್ ಮಾಡ್ಕೊಂಬರೋಣ ಅಂತ ಹೋದ್ವಿ. ಫುಲ್ ರೆಸಾರ್ಟ್ನೆಲ್ಲ ಎಕ್ಸ್ಪ್ಲೋರ್ ಮಾಡಿದ್ವಿ. ಹಾಗೆಯೇ ಅಲ್ಲೇ ಊಟ ಕೂಡ ಇತ್ತು. ಊಟನ ಮುಗಿಸಿದ್ವಿ. ಊಟ ತುಂಬ ಚೆನ್ನಾಗಿತ್ತು. ನಮಗೆ ಅಲ್ಲೊಬ್ಬರು ನಮ್ಮ ಫ್ರೆಂಡ್ ಸಿಕ್ಕಿದ್ರು, ಅವ್ರ ಜೊತೆ ಮಾತಾಡಿದ್ವಿ, ಟೈಮ್ ಸ್ಪೆಂಡ್ ಮಾಡಿದ್ವಿ. ನೆಕ್ಸ್ಟು ಅಲ್ಲೇ ಕೂಡ ಫೈರ್ ಕ್ಯಾಂಪ್ ಹಾಕಿದ್ರು. ಅಲ್ಲೇ ಕೂತ್ಕೊಂಡ್ವಿ ಸ್ವಲ್ಪ ಹೊತ್ತು. ಈ ಚಳಿ ವೆದರಿಗೂ ಫೈರ್ ಕ್ಯಾಂಪಿಗೂ ಸೂಪರ್ ಕಾಂಬಿನೇಷನ್ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಮಾರ್ನಿಂಗು ನೋಡ್ಬೋದು ನೀವು ಎಷ್ಟು ಮಳೆ ಬರ್ತಾ ಇದೆ ಅಂತ. ವೆದರ್ ಕೂಡ ಅಷ್ಟೇ ತುಂಬ ಕೋಲ್ಡಾಗಿ ಚೆನ್ನಾಗಿತ್ತು. ಹಾಗೆ ನಾವು ಸ್ವಿಮ್ಮಿಂಗ್ ಪೂಲ್ ಕಡೆಗೆ ಹೋದ್ವಿ. ನನಗೇನು ಸ್ವಿಮ್ಮಿಂಗ್ ಬರಲ್ಲ, ಆದರೂ ಸುಮ್ಮನೆ ಆಟಾಡೋಣ ಅಂತ ಹೋದೆ. ತುಂಬ ಚಳಿ ಆಗ್ತಿತ್ತು, ಜಾಸ್ತಿ ಹೊತ್ತು ಇರೋಕ್ಕಾಗಿಲ್ಲ. ಸ್ವಲ್ಪ ಹೊತ್ತಿದ್ದು ಆಚೆ ಬಂದ್ವಿ ಅಷ್ಟೇ. ಮತ್ತೆ ಸ್ನಾನ ಮಾಡಿ ನಾವು ಬ್ರೇಕ್ಫಾಸ್ಟ್ ಮುಗಿಸಿದ್ವಿ. ಇಲ್ಲಿ ತಿಂಡಿಗೆ ಅಕ್ಕಿ ಕಡುಬಿತ್ತು. ನನಗಂತೂ ತುಂಬ ಇಷ್ಟ ಆಯಿತು ಇದು. ಈ ವ್ಯೂ ಜೊತೆ ತಿಂಡಿ ತಿನ್ನೋಕ್ಕೆ ತುಂಬ ಖುಷಿ ಆಗ್ತಿತ್ತು. ಹಾಗೆಯೇ ಇಲ್ಲೊಂದು ಚಿಕ್ಕ ಜರಿ ಕೂಡ ಇತ್ತು. ನಾವಿವಾಗ ರೂಮಿಂದ ಚೆಕ್ಔಟ್ ಆಗಿ ಹೊರನಾಡು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಫ್ರೆಶ್ ಅಪ್ ಎಲ್ಲ ಆಗಿ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ಹೋಗ್ತಾ ಇದ್ದೀವಿ ಇವಾಗ ಆನ್ ದ ರೂಟು. ನಾವಿದ್ದಿದ್ದು ಸ್ಟೇಯಿಂದ 1.5 ಕಿಲೋಮೀಟರ್ ಆಗುತ್ತೆ ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ. ಸೊ ದೇವ್ರ ದರ್ಶನ ಮಾಡಿಕೊಂಡು ಮುಂದಿನ ಪ್ಲ್ಯಾನು ಏನು ಅಂತ ನೋಡಬೇಕು. ನೀವಿಲ್ಲೂ ಕೂಡ ನೋಡ್ಬೋದು ರೋಡಿಂದ ಮೌಂಟೇನ್ ವ್ಯೂ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಟೆಂಪಲ್ ಎಂಟರ್ ಆದ್ವಿ ನಾವು. ಬಟ್ ನನಗೆ ಅಲ್ಲಿ ಹೋದ ತಕ್ಷಣ ವೀಡಿಯೋ ಮಾಡೋ ಮನಸ್ಸೇ ಇರಲಿಲ್ಲ. ಸೊ ಅಲ್ಲಿ ಹೋಗಿ ಸ್ವಲ್ಪ ಹೊತ್ತು ಕೂತು ಆದಮೇಲೆ ನನ್ನ ಮೊಬೈಲ್ ಆಚೆ ತೆಗೆದೆ. ನೋಡ್ಬೋದು ನೀವು ಇಲ್ಲಿ ಅಲಂಕಾರ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಹೊರನಾಡಲ್ಲಿ ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಊಟ ಮುಗಿಸ್ಕೊಂಡು ನಾವು ಶೃಂಗೇರಿ ಕಡೆ ಹೊರಡ್ತಾ ಇದ್ದೀವಿ. ಇವಾಗ ಆಷಾಢ ಮಾಸ ಅಲ್ವಾ, ಫುಲ್ಲು ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ ದೇವಸ್ಥಾನದಲ್ಲಿ. ಹೂವಿನ ಅಲಂಕಾರ ಎಲ್ಲ ತುಂಬ ಚೆನ್ನಾಗಿತ್ತು. ಕ್ಲಿಪ್ಸ್ ಹಾಕ್ತೀನಿ ನೋಡಿ. ತುಂಬ ಚೆನ್ನಾಗಿದೆ. ನಮಗೆ ಊಟ ಕೂಡ ಸಿಕ್ತು, ಬೇಗನೆ ಸಿಕ್ತು. ತುಂಬ ಖುಷಿ ಆಯಿತು. ಇವಾಗ ನಾವು ಶೃಂಗೇರಿ ಕಡೆ ಹೋಗ್ತಾ ಇದ್ದೀವಿ. ಹೊರನಾಡಿಂದ ಶೃಂಗೇರಿ ರೂಟ್ ಕೂಡ ತುಂಬ ಚೆನ್ನಾಗಿದೆ ರೋಡು. ನೋಡ್ಬೋದು ನೀವಲ್ಲಿ ದೂರದಲ್ಲಿ ಗುಡ್ಡ ಹೇಗೆ ಕಾಣ್ತಾ ಇದೆ ಅಂತ. ಮೇಲೆಲ್ಲ ತುಂಬ ಫಾಗಿಯಾಗಿ ಚೆನ್ನಾಗಿದೆ. ಸೊ ನಾವು ಟೆಂಪಲ್ ರೀಚ್ ಆದ್ವಿ. ನೋಡ್ಬೋದು ನೀವು ಇದೆ ಎಂಟ್ರೆನ್ಸು. ಲೈಟಾಗಿ ಮಳೆ ಕೂಡ ಬರ್ತಿತ್ತು. ತುಂಬ ಚೆನ್ನಾಗಿ ಅನಿಸ್ತು ನೋಡೋಕ್ಕೆ. ನಾವು ಹೊರನಾಡಿಂದ ಶೃಂಗೇರಿ ಹೋಗಿ ದೇವ್ರ ದರ್ಶನ ಮುಗಿಸ್ಕೊಂಡು ಈಗ ಆನ್ ದ ವೇ ಮನೆಗೆ ಹೋಗ್ತಾ ಇದ್ದೀವಿ. ತೀರ್ಥಹಳ್ಳಿ ರೂಟಿಂದ ಮನೆಗೆ ಹೋಗ್ತಾ ಇದ್ದೀವಿ. ಸೊ ಇದಾಗಿತ್ತು ಇಷ್ಟು ದಿನದ ವ್ಲಾಗ್. ಆ್ಯಕ್ಚುಲಿ ಇದು ನನ್ನ ಫಸ್ಟ್ ವ್ಲಾಗು. ಏನಾದ್ರು ಮಿಸ್ಟೇಕ್ಸ್ ಮಾಡಿದರೆ ಒಂದು ಸ್ವಲ್ಪ ಹೊಟ್ಟೆಗೆ ಹಾಕ್ಕೊಳ್ಳಿ. ಫಸ್ಟ್ ಟೈಮ್ ಅಲ್ಲ, ಸೊ ಅಲ್ಲಿ ಇಲ್ಲಿ ಆಚೆ ಈಚೆ ಅಂತ ಏನಾದ್ರು ಆಗಿರುತ್ತೆ. ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ. ಆ್ಯಕ್ಚುಲಿ ತುಂಬ ದಿನದಿಂದ ವ್ಲಾಗ್ ಮಾಡಬೇಕು ಅಂತ ಅಂದ್ಕೊಂಡು ಫೈನಲಿ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನನಗಿನ್ನ ಎಡಿಟಿಂಗ್ ಸ್ಕಿಲ್ಸು, ಟಾಕಿಂಗ್ ಸ್ಕಿಲ್ಸ್ ಎಲ್ಲ ಇಂಪ್ರೂವ್ಮೆಂಟ್ ಆಗಬೇಕು. ಸೊ ಏನೇನು ಇಂಪ್ರೂವ್ಮೆಂಟ್ ಆಗಬೇಕು ಅಂತ ಕಮೆಂಟ್ ಮಾಡಿ. ಆಮೇಲೆ ನಿಮಗೆ ನಾನು ಹೋಗಿ ಟ್ರಿಪ್ ಡೀಟೇಲ್ಸು ಅವ್ರ ಸ್ಟೇ ಡೀಟೇಲ್ಸು ಅವ್ರ ರೂಟ್ ಮ್ಯಾಪ್ ಏನೇ ಬೇಕಿದ್ದರೂ ಕಮೆಂಟ್ ಮಾಡಿ ತಿಳಿಸಿ ನನಗೆ. ಇಷ್ಟೊತ್ತುವರೆಗೂ ನನ್ನ ವೀಡಿಯೋನ ನೋಡಿ ಪೇಷನ್ಸಿಂದ ಕುತ್ಕೊಂಡು ನೋಡಿದ್ದಕ್ಕೆ ತುಂಬ ಥ್ಯಾಂಕ್ ಯು. ನೆಕ್ಸ್ಟ್ ಇದೇ ಥರ ವೀಡಿಯೋ ಬರ್ತಾ ಇರುತ್ತೆ. ಸ್ಟೇ ಟ್ಯೂನ್. ಥ್ಯಾಂಕ್ ಯು ಫಾರ್ ವಾಚಿಂಗ್.